15% ಇರೋರಿಗೆ ಹೆದರಿ ಹಿಂದೂಗಳು ಬದುಕ್ತಾ ಇದ್ದಾರೆ. ಹಿಂದೂ ಹಬ್ಬಗಳ ಆಚರಣೆಗೆ ಸ್ವಾತಂತ್ರ್ಯ ಇಲ್ಲ. ನಾವು ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ಬಂದಿಲ್ಲ. ಇದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ಅವರ ವಾಗ್ದಾಳಿ. ಹಿಂದೆ 66,000 ಬ್ರಿಟಿಷರು 32 ಕೋಟಿ ಭಾರತೀಯರನ್ನ ಆಳಿದ್ರು. ಇವತ್ತು 79ರಿಂದ 80% ಇರುವ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲದಕ್ಕೆ ಹೆದರಿಸ್ತಾ ಇದ್ದಾರೆ. 15% ಇರುವಂತಹ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ತರೀಕೆರೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆದ್ರೆ ಹಿಂದೂಗಳೇನಾಗ್ತಾರೆ, ಈ 15% ಹೆದರ್ಕೊಂಡು ಜೀವನ ಕಳೀತಾ ಇರ್ತೀವಿ. ಇಲ್ಲ ಅಲ್ಲಿ ಮುಂದೆ ಹೋಗಿ ಮಸೀದಿ ತಂದ್ಕೊಂಡು ಅಲ್ಲಿ ಡಿಜೆ ಹಾಕಬಾರ್ದು, ಅಲ್ಲಿ ಕುಡಿಬಾರ್ದು, ಅಲ್ಲಿ ಭಾಷಣ ಮಾಡಬಾರ್ದು. ನಾವೇನು ಹೋಗಿ ಇದು ಈ ನೆಲದ ಧರ್ಮ, ಇದು ನಮ್ಮ ಧರ್ಮ. ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ನೆಲ ಕಂಡುಕೊಂಡು ಬಂದಿರೋದು ಹಿಂದೂ ಧರ್ಮ ಅಲ್ಲ, ಉಳಿದ ಧರ್ಮಗಳು. ನಾವು ನೆಲ ಕಂಡುಕೊಂಡು ಹೋಗಿಲ್ಲ. ಆದ್ರೂ ಅಲ್ಲಿ ಭಾಷಣ ಮಾಡಬಾರ್ದು ಅಂತಾರೆ, ಡಿಜೆ ಜೋರಾಗಿ ಹಾಕ್ಬೇಡಿ ಅಂತಾರೆ, ಕುಣಿಬೇಡಿ ಅಂತಾರೆ, ಅಲ್ಲಿ ಪೊಲೀಸ್ ವೆಹಿಕಲ್ ನಿಲ್ಲಿಸುತ್ತಾರೆ. ಯಾಕಂದ್ರೆ ಈ 79% ಇದೆಯಲ್ಲ, ನೀವು ಜಾತಿವಾದಿಗಳು, ನೀವು ಹಿಂದೂಗಳಾಗಿಲ್ಲ, ನೀವು ಒಗ್ಗಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ, ಬ್ರಿಟಿಷರು 66,000 ಸೈನಿಕರು ಇಟ್ಕೊಂಡು 32 ಕೋಟಿನ ರೂಲ್ ಮಾಡಿದ್ರು. ಇವತ್ತು ನಿಮ್ಮನ್ನು ಕೂಡ 79% ಹಿಂದೂಗಳಿದ್ರು ಕೂಡ ನೀವು ಒಗ್ಗಟ್ಟಾಗಿ ರೂಲ್ ಮಾಡಕ್ ಬರ್ತಾ ಇರೋದು. ನಮ್ಮನ್ನ 15% ಇರೋರಿಗೆ ಹೆದರಿ ಹಿಂದೂಗಳು ಬದುಕ್ತಾ ಇದ್ದಾರೆ. ಹಿಂದೂ ಹಬ್ಬಗಳ ಆಚರಣೆಗೆ ಸ್ವಾತಂತ್ರ್ಯ ಇಲ್ಲ. ನಾವು ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ಬಂದಿಲ್ಲ. ಇದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ಅವರ ವಾಗ್ದಾಳಿ. ಹಿಂದೆ 66,000 ಬ್ರಿಟಿಷರು 32 ಕೋಟಿ ಭಾರತೀಯರನ್ನ ಆಳಿದ್ರು. ಇವತ್ತು 79ರಿಂದ 80% ಇರುವ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲದಕ್ಕೆ ಹೆದರಿಸ್ತಾ ಇದ್ದಾರೆ. 15% ಇರುವಂತಹ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ತರೀಕೆರೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆದ್ರೆ ಹಿಂದೂಗಳೇನಾಗ್ತಾರೆ, ಈ 15% ಹೆದರ್ಕೊಂಡು ಜೀವನ ಕಳೀತಾ ಇರ್ತೀವಿ. ಇಲ್ಲ ಅಲ್ಲಿ ಮುಂದೆ ಹೋಗಿ ಮಸೀದಿ ತಂದ್ಕೊಂಡು ಅಲ್ಲಿ ಡಿಜೆ ಹಾಕಬಾರ್ದು, ಅಲ್ಲಿ ಕುಡಿಬಾರ್ದು, ಅಲ್ಲಿ ಭಾಷಣ ಮಾಡಬಾರ್ದು. ನಾವೇನು ಹೋಗಿ ಇದು ಈ ನೆಲದ ಧರ್ಮ, ಇದು ನಮ್ಮ ಧರ್ಮ. ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ನೆಲ ಕಂಡುಕೊಂಡು ಬಂದಿರೋದು ಹಿಂದೂ ಧರ್ಮ ಅಲ್ಲ, ಉಳಿದ ಧರ್ಮಗಳು. ನಾವು ನೆಲ ಕಂಡುಕೊಂಡು ಹೋಗಿಲ್ಲ. ಆದ್ರೂ ಅಲ್ಲಿ ಭಾಷಣ ಮಾಡಬಾರ್ದು ಅಂತಾರೆ, ಡಿಜೆ ಜೋರಾಗಿ ಹಾಕ್ಬೇಡಿ ಅಂತಾರೆ, ಕುಣಿಬೇಡಿ ಅಂತಾರೆ, ಅಲ್ಲಿ ಪೊಲೀಸ್ ವೆಹಿಕಲ್ ನಿಲ್ಲಿಸುತ್ತಾರೆ. ಯಾಕಂದ್ರೆ ಈ 79% ಇದೆಯಲ್ಲ, ನೀವು ಜಾತಿವಾದಿಗಳು, ನೀವು ಹಿಂದೂಗಳಾಗಿಲ್ಲ, ನೀವು ಒಗ್ಗಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ, ಬ್ರಿಟಿಷರು 66,000 ಸೈನಿಕರು ಇಟ್ಕೊಂಡು 32 ಕೋಟಿನ ರೂಲ್ ಮಾಡಿದ್ರು. ಇವತ್ತು ನಿಮ್ಮನ್ನು ಕೂಡ 79% ಹಿಂದೂಗಳಿದ್ರು ಕೂಡ ನೀವು ಒಗ್ಗಟ್ಟಾಗಿ ರೂಲ್ ಮಾಡಕ್ ಬರ್ತಾ ಇರೋದು. ನಮ್ಮನ್ನ 15% ಇರೋರಿಗೆ ಹೆದರಿ ಹಿಂದೂಗಳು ಬದುಕ್ತಾ ಇದ್ದಾರೆ. ಹಿಂದೂ ಹಬ್ಬಗಳ ಆಚರಣೆಗೆ ಸ್ವಾತಂತ್ರ್ಯ ಇಲ್ಲ. ನಾವು ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ಬಂದಿಲ್ಲ. ಇದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ಅವರ ವಾಗ್ದಾಳಿ. ಹಿಂದೆ 66,000 ಬ್ರಿಟಿಷರು 32 ಕೋಟಿ ಭಾರತೀಯರನ್ನ ಆಳಿದ್ರು. ಇವತ್ತು 79ರಿಂದ 80% ಇರುವ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲದಕ್ಕೆ ಹೆದರಿಸ್ತಾ ಇದ್ದಾರೆ. 15% ಇರುವಂತಹ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ತರೀಕೆರೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆದ್ರೆ ಹಿಂದೂಗಳೇನಾಗ್ತಾರೆ, ಈ 15% ಹೆದರ್ಕೊಂಡು ಜೀವನ ಕಳೀತಾ ಇರ್ತೀವಿ. ಇಲ್ಲ ಅಲ್ಲಿ ಮುಂದೆ ಹೋಗಿ ಮಸೀದಿ ತಂದ್ಕೊಂಡು ಅಲ್ಲಿ ಡಿಜೆ ಹಾಕಬಾರ್ದು, ಅಲ್ಲಿ ಕುಡಿಬಾರ್ದು, ಅಲ್ಲಿ ಭಾಷಣ ಮಾಡಬಾರ್ದು. ನಾವೇನು ಹೋಗಿ ಇದು ಈ ನೆಲದ ಧರ್ಮ, ಇದು ನಮ್ಮ ಧರ್ಮ. ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ನೆಲ ಕಂಡುಕೊಂಡು ಬಂದಿರೋದು ಹಿಂದೂ ಧರ್ಮ ಅಲ್ಲ, ಉಳಿದ ಧರ್ಮಗಳು. ನಾವು ನೆಲ ಕಂಡುಕೊಂಡು ಹೋಗಿಲ್ಲ. ಆದ್ರೂ
ಅಲ್ಲಿ ಭಾಷಣ ಮಾಡಬಾರ್ದು ಅಂತಾರೆ, ಡಿಜೆ ಜೋರಾಗಿ ಹಾಕ್ಬೇಡಿ ಅಂತಾರೆ, ಕುಣಿಬೇಡಿ ಅಂತಾರೆ, ಅಲ್ಲಿ ಪೊಲೀಸ್ ವೆಹಿಕಲ್ ನಿಲ್ಲಿಸುತ್ತಾರೆ. ಯಾಕಂದ್ರೆ ಈ 79% ಇದೆಯಲ್ಲ, ನೀವು ಜಾತಿವಾದಿಗಳು, ನೀವು ಹಿಂದೂಗಳಾಗಿಲ್ಲ, ನೀವು ಒಗ್ಗಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ, ಬ್ರಿಟಿಷರು 66,000 ಸೈನಿಕರು ಇಟ್ಕೊಂಡು 32 ಕೋಟಿನ ರೂಲ್ ಮಾಡಿದ್ರು. ಇವತ್ತು ನಿಮ್ಮನ್ನು ಕೂಡ 79% ಹಿಂದೂಗಳಿಗೂ ಕೂಡ ನೀವು ಒಗ್ಗಟ್ಟಾಗಿ ರೂಲ್ ಮಾಡಕ್ ಬರ್ತಾ ಇರೋದು. ನಮ್ಮನ್ನ 15% ಇರೋರಿಗೆ ಹೆದರಿ ಹಿಂದೂಗಳು ಬದುಕ್ತಾ ಇದ್ದಾರೆ. ಹಿಂದೂ ಹಬ್ಬಗಳ ಆಚರಣೆಗೆ ಸ್ವಾತಂತ್ರ್ಯ ಇಲ್ಲ. ನಾವು ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ಬಂದಿಲ್ಲ. ಇದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ಅವರ ವಾಗ್ದಾಳಿ. ಹಿಂದೆ 66,000 ಬ್ರಿಟಿಷರು 32 ಕೋಟಿ ಭಾರತೀಯರನ್ನ ಆಳಿದ್ರು. ಇವತ್ತು 79ರಿಂದ 80% ಇರುವ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲದಕ್ಕೆ ಹೆದರಿಸ್ತಾ ಇದ್ದಾರೆ. 15% ಇರುವಂತಹ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ತರೀಕೆರೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆದ್ರೆ ಹಿಂದೂಗಳೇನಾಗ್ತಾರೆ, ಈ 15% ಹೆದರ್ಕೊಂಡು ಜೀವನ ಕಳೀತಾ ಇರ್ತೀವಿ. ಇಲ್ಲ ಅಲ್ಲಿ ಮುಂದೆ ಹೋದ್ರೆ ಮಸೀದಿ ತಂದ್ಕೊಂಡು ಅಲ್ಲಿ ಡಿಜೆ ಹಾಕಬಾರ್ದು, ಅಲ್ಲಿ ಕುಡಿಬಾರ್ದು, ಅಲ್ಲಿ ಭಾಷಣ ಮಾಡಬಾರ್ದು. ನಾವೇನು ಹೋಗಿ ಇದು ಈ ನೆಲದ ಧರ್ಮ, ಇದು ನಮ್ಮ ಧರ್ಮ. ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ನೆಲ ಕಂಡುಕೊಂಡು ಬಂದಿರೋದು ಹಿಂದೂ ಧರ್ಮ ಅಲ್ಲ, ಉಳಿದ ಧರ್ಮಗಳು. ನಾವು ನೆಲ ಕಂಡುಕೊಂಡು ಹೋಗಿಲ್ಲ. ಆದ್ರೂ ಅಲ್ಲಿ ಭಾಷಣ ಮಾಡಬಾರ್ದು ಅಂತಾರೆ, ಡಿಜೆ ಜೋರಾಗಿ ಹಾಕ್ಬೇಡಿ ಅಂತಾರೆ, ಕುಣಿಬೇಡಿ ಅಂತಾರೆ, ಅಲ್ಲಿ ಪೊಲೀಸ್ ವೆಹಿಕಲ್ ನಿಲ್ಲಿಸುತ್ತಾರೆ. ಯಾಕಂದ್ರೆ ಈ 79% ಇದೆಯಲ್ಲ, ನೀವು ಜಾತಿವಾದಿಗಳು, ನೀವು ಹಿಂದೂಗಳಾಗಿಲ್ಲ, ನೀವು ಒಗ್ಗಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ, ಬ್ರಿಟಿಷರು 66,000 ಸೈನಿಕರು ಇಟ್ಕೊಂಡು 32 ಕೋಟಿನ ರೂಲ್ ಮಾಡಿದ್ರು. ಇವತ್ತು ನಿಮ್ಮನ್ನು ಕೂಡ 79% ಹಿಂದೂಗಳಿಗೂ ಕೂಡ ನೀವು ಒಗ್ಗಟ್ಟಾಗಿ ರೂಲ್ ಮಾಡಕ್ ಬರ್ತಾ ಇರೋದು. ನಮ್ಮನ್ನ 15% ಇರೋರಿಗೆ ಹೆದರಿ ಹಿಂದೂಗಳು ಬದುಕ್ತಾ ಇದ್ದಾರೆ. ಹಿಂದೂ ಹಬ್ಬಗಳ ಆಚರಣೆಗೆ ಸ್ವಾತಂತ್ರ್ಯ ಇಲ್ಲ. ನಾವು ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ಬಂದಿಲ್ಲ. ಇದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ಅವರ ವಾಗ್ದಾಳಿ. ಹಿಂದೆ 66,000 ಬ್ರಿಟಿಷರು 32 ಕೋಟಿ ಭಾರತೀಯರನ್ನ ಆಳಿದ್ರು. ಇವತ್ತು 79ರಿಂದ 80% ಇರುವ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲದಕ್ಕೆ ಹೆದರಿಸ್ತಾ ಇದ್ದಾರೆ. 15% ಇರುವಂತಹ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ತರೀಕೆರೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆದ್ರೆ ಹಿಂದೂಗಳೇನಾಗ್ತಾರೆ, ಈ 15% ಹೆದರ್ಕೊಂಡು ಜೀವನ ಕಳೀತಾ ಇರ್ತೀವಿ. ಇಲ್ಲ ಅಲ್ಲಿ ಮುಂದೆ ಹೋದ್ರೆ ಮಸೀದಿ ತಂದ್ಕೊಂಡು ಅಲ್ಲಿ ಡಿಜೆ ಹಾಕಬಾರ್ದು, ಅಲ್ಲಿ ಕುಡಿಬಾರ್ದು, ಅಲ್ಲಿ ಭಾಷಣ ಮಾಡಬಾರ್ದು. ನಾವೇನು ಹೋಗಿ ಇದು ಈ ನೆಲದ ಧರ್ಮ, ಇದು ನಮ್ಮ ಧರ್ಮ. ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ನೆಲ ಕಂಡುಕೊಂಡು ಬಂದಿರೋದು ಹಿಂದೂ ಧರ್ಮ ಅಲ್ಲ, ಉಳಿದ ಧರ್ಮಗಳು. ನಾವು ನೆಲ ಕಂಡುಕೊಂಡು ಹೋಗಿಲ್ಲ. ಆದ್ರೂ ಅಲ್ಲಿ ಭಾಷಣ ಮಾಡಬಾರ್ದು ಅಂತಾರೆ, ಡಿಜೆ ಜೋರಾಗಿ ಹಾಕ್ಬೇಡಿ ಅಂತಾರೆ, ಕುಣಿಬೇಡಿ ಅಂತಾರೆ, ಅಲ್ಲಿ ಪೊಲೀಸ್ ವೆಹಿಕಲ್ ನಿಲ್ಲಿಸುತ್ತಾರೆ. ಯಾಕಂದ್ರೆ ಈ 79% ಇದೆಯಲ್ಲ, ನೀವು ಜಾತಿವಾದಿಗಳು, ನೀವು ಹಿಂದೂಗಳಾಗಿಲ್ಲ, ನೀವು ಒಗ್ಗಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ, ಬ್ರಿಟಿಷರು 66,000 ಸೈನಿಕರು ಇಟ್ಕೊಂಡು 32 ಕೋಟಿನ ರೂಲ್ ಮಾಡಿದ್ರು. ಇವತ್ತು ನಿಮ್ಮನ್ನು ಕೂಡ 79% ಹಿಂದೂಗಳಿಗೂ ಕೂಡ ನೀವು ಒಗ್ಗಟ್ಟಾಗಿ ರೂಲ್ ಮಾಡಕ್ ಬರ್ತಾ ಇರೋದು. ನಮ್ಮನ್ನ